Hello everyone, I am Santosh. Today we are going to discuss the next part of C programming, and already we have discussed what is the structure of C program. Okay, ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಅದರಲ್ಲಿರೋ ಸಿಂಗಲ್ ಪಾಯಿಂಟ್ ಗಳನ್ನ ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಯು ಕ್ಯಾನ್ ಸಿ ಇನ್ ದಿ ಲೆಫ್ಟ್ ಸೈಡ್ ಐ ಹ್ಯಾವ್ ದಿ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇಲ್ಲಿ ನೋಡ್ತಾ ಹೋಗಿ. ಫಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನಲ್ಲಿ ಫಸ್ಟ್ ಲೈನ್ ಇಸ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ವಾಟ್ ಆರ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅಂತ ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಐ ವಿಲ್ ರೈಟ್ ಪ್ರೀಪ್ರೊಸೆಸರ್ ಡೈರೆಕ್ಟಿವ್ಸ್ ಆರ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ಆಲ್ವೇಸ್ ಯು ಶುಡ್ ನೋ ದಟ್ ದೀಸ್ ಸ್ಟೇಟ್ಮೆಂಟ್ಸ್ ಬೆಗಿನ್ ವಿತ್ ಹ್ಯಾಶ್ ಸಿಂಬಾಲ್. ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಹೇಗೆ ಸ್ಟಾರ್ಟ್ ಆಗ್ತವೆ ಅಂದ್ರೆ ಹ್ಯಾಶ್ ಸಿಂಬಾಲ್ ಇಂದ ಸ್ಟಾರ್ಟ್ ಆಗ್ತವೆ. ಹಂಗಿದ್ರೆ ವೆನ್ ಕಂಪೈಲರ್ ರಿಕಗ್ನೈಸಸ್ ದ ಹ್ಯಾಶ್ ಸಿಂಬಾಲ್, ಕಂಪೈಲರ್ಗೆ ಹ್ಯಾಶ್ ಅನ್ನೋ ಸಿಂಬಾಲ್ ಅದು ಫಸ್ಟ್ ವೀವ್ ಆತಂದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಏನು ಇದು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ. ಓಕೆ, ದೀಸ್ ಸ್ಟೇಟ್ಮೆಂಟ್ಸ್ ಬೆಗಿನ್ ವಿತ್ ಐ ವಿಲ್ ರೈಟ್ ದೀಸ್ ಬೆಗಿನ್ ವಿತ್ ಹ್ಯಾಶ್ ಸಿಂಬಾಲ್ and are also called as preprocessor directives. ಇದಕ್ಕೆ ಇನ್ನೊಂದು ಹೆಸರೇನು preprocessor directives ಅಂತ ಕರೀತಾರೆ. And what they do, these statements instructs the C processor preprocessor to include the header files. ಅಂದ್ರೆ we have the supporting files into the C program. ಇದನ್ನ ನಾವು ಡೀಟೇಲ್ ಆಗಿ ಈಗ ನೋಡೋಣ. ಓಕೆ, ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಅವು ಸ್ಟಾರ್ಟ್ ಹೇಗಾಗಿರ್ತವೆ, ಹ್ಯಾಶ್ ಸಿಂಬಾಲ್ ಇಂದ ಸ್ಟಾರ್ಟ್ ಆಗ್ತವೆ. ಓಕೆ, ಅಂಡ್ ವಾಟ್ ದೇ ಡೂ, ಇದರಿಂದ ಏನಾಗುತ್ತಂದ್ರೆ ವಿತ್ ದ ಹೆಲ್ಪ್ ಆಫ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ವಿ ಆರ್ ಗೆಟ್ಟಿಂಗ್ ದ ಸಪೋರ್ಟಿಂಗ್ ಫೈಲ್ಸ್ ಇನ್ ಟು ಅವರ್ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮ್ಗೆ ಏನೇನ್ ಸಪೋರ್ಟಿಂಗ್ ಫೈಲ್ಸ್ ಬೇಕಲ್ಲ ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಗಳನ್ನ ಬರಿತೀವಿ. ಓಕೆ, ಅರ್ಥ ಆಯ್ತಾ? And the supporting files are called as header files, library files ಅಂತ ನಾವು ಕರಿತೀವಿ. ಲೈಬ್ರರಿ ಫೈಲ್ಸ್ ಗಳನ್ನ ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ರಿಕಗ್ನೈಸ್, ಇಟ್ ಈಸ್ ಈಸಿ ಟು ಗೋ ಥ್ರೂ ದ ಪ್ರೋಗ್ರಾಮ್ ಅಲ್ಲಿ ನಾವು ಯಾವ್ದಾದ್ರು ಆಪರೇಷನ್ ಮಾಡ್ತಾ ಇದ್ರೆ ಅದು ವರ್ಕ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ನಮಗೆ ಬೇಕಾದ ಲೈಬ್ರರಿ ಫೈಲ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ತೀರಿ, ಮ್ಯಾಥಮೆಟಿಕಲ್ ಲೈಬ್ರರಿನ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂಡ್ ಪ್ರತಿ ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಇನ್ಪುಟ್ ಔಟ್ಪುಟ್ ಆಪರೇಷನ್ಗಳನ್ನ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಏನ್ ಇನ್ಕ್ಲೂಡ್ ಮಾಡ್ಕೋಬೇಕು, ಐ ವಿಲ್ ರೈಟ್ ಒನ್ ಆಫ್ ದಿ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ಪ್ರತಿ ಪ್ರೋಗ್ರಾಮ್ ಅಲ್ಲಿಯೂ ನಾವು ಇದನ್ನ ಬರದೇ ಬರಿತೀವಿ. ವಿ ಆರ್ ಇನ್ಕ್ಲೂಡಿಂಗ್ ವಿಚ್ ಹೆಡರ್ ಫೈಲ್, stdio.h ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ. ಯಾವುದಕ್ಕೋಸ್ಕರ, ಇನ್ಪುಟ್ ಔಟ್ಪುಟ್ ಆಪರೇಷನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ಬೇಕಂದ್ರೆ ನಾವು ಈ ಫೈಲ್ ಲೈಬ್ರರಿ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಓಕೆ, ಐ ವಿಲ್ ರೈಟ್ ಒನ್ ಲೈನ್. It includes standard input-output functions. It includes standard input-output functions. ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್-ಔಟ್ಪುಟ್ ಫಂಕ್ಷನ್ಸ್ ಆರ್ ಆಪರೇಷನ್ಸ್ ವರ್ಕ್ ಆಗ್ಬೇಕಂದ್ರೆ ಈ ಲೈನ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಪ್ರೋಗ್ರಾಮ್ ಅಲ್ಲಿ. ಓಕೆ, ಅಂಡ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್, ಇಟ್ ಈಸ್ ಎ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ಅಥವಾ ನೀವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡೋರಿದ್ರೆ, ಅಂದ್ರೆ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡೋರಿದ್ರೆ ಅವಾಗ ಅದರದೇ ಒಂದು ಲೈಬ್ರರಿ ಫೈಲ್ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಅದ್ಯಾವುದು, ಹ್ಯಾಶ್ ಇನ್ಕ್ಲೂಡ್
math.h ಲೈಬ್ರರಿ, math.h ಲೈಬ್ರರಿ. ಈ ಲೈಬ್ರರಿಯನ್ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ನೀವು ಯಾವ್ದಾದ್ರು ಕಾಂಪ್ಲೆಕ್ಸ್ ಆಪರೇಷನ್ಸ್ ನೀವು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇದ್ರೆ ಅದಕ್ಕೆ ಇದು ಸಪೋರ್ಟ್ ತರ ವರ್ಕ್ ಆಗುತ್ತೆ. ದಿಸ್ ಇನ್ಕ್ಲೂಡ್ಸ್ ಮ್ಯಾಥ್ ಫಂಕ್ಷನ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿರುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಸ್ಕ್ವೇರ್ ರೂಟ್ ಆಫ್ ಎ ಗಿವನ್ ನಂಬರ್ ಕಂಡು ಹಿಡಿಯಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 25 ಅಷ್ಟು 5. ಓಕೆ, ಆ ಸ್ಕ್ವೇರ್ ರೂಟ್ ಅನ್ನೋ ಸಿಂಬಾಲ್ ಸಿ ಪ್ರೋಗ್ರಾಮ್ ನಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಸ್ಕ್ವೇರ್ ರೂಟ್ ಸಿಂಬಾಲ್. ಇದು ಸಿ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ, SQRT ಅಂತ ಯೂಸ್ ಮಾಡ್ತೀವಿ. SQRT ಅಂದ್ರೆ ಸ್ಕ್ವೇರ್ ರೂಟ್. ನೀವು ಬ್ರಾಕೆಟ್ ಅಲ್ಲಿ ಯಾವ ನಂಬರ್ದು ಸ್ಕ್ವೇರ್ ರೂಟ್ ಬೇಕು ಅಂತ ಬರೆದ್ರಿ ಅಂದ್ರೆ ಆಟೋಮೆಟಿಕಲಿ ಇಟ್ ಶೋಸ್ ಇಟ್ ಆಸ್ 5 ಅಂತ ಆನ್ಸರ್ ತೋರಿಸುತ್ತೆ. ಹಂಗಂದ್ರೆ ಸ್ಕ್ವೇರ್ ರೂಟ್ ಫಂಕ್ಷನ್ ಇದು ವರ್ಕ್ ಆಗ್ಬೇಕಂದ್ರೆ ನೀವೇನ್ ಇನ್ಕ್ಲೂಡ್ ಮಾಡ್ಕೋಬೇಕು, math.h ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ದೇ ಆರ್ ವಾಟ್ ಸಪೋರ್ಟಿಂಗ್ ಫೈಲ್ಸ್ ಟು ಯುವರ್ ಪ್ರೋಗ್ರಾಮ್. ನಿಮ್ ಪ್ರೋಗ್ರಾಮಿಗೆ ಬೇಕಾಗಿರೋ ಸಪೋರ್ಟಿಂಗ್ ಫೈಲ್ಸ್ಗಳು ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ಗ್ಲೋಬಲ್ ಡಿಕ್ಲರೇಷನ್ಸ್. ಗ್ಲೋಬಲ್ ಡಿಕ್ಲರೇಷನ್ಸ್. ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಏನು, ಅಥವಾ ಮೊದಲು ನಾವು ಡಿಕ್ಲರೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನು ಆಲ್ರೆಡಿ ನಾವು ವೇರಿಯೇಬಲ್ ಡಿಕ್ಲರೇಷನ್ ಅಲ್ಲಿ ತಿಳ್ಕೊಂಡಿದ್ವಿ. ನಾನು ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಓಕೆ, ನಿಮ್ ಪ್ರೋಗ್ರಾಮ್ ಅಲ್ಲಿ ನೀವು ಯಾವ್ಯಾವ ಪ್ರೋಗ್ರಾಮ್ ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀರಿ ಅದನ್ನೆಲ್ಲ ನೀವು ಮೊದಲು ಡಿಕ್ಲೇರ್ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನಿಮ್ ಪ್ರೋಗ್ರಾಮ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗಿದ್ರೆ ನಿಮ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಅಥವಾ ಮೇನ್ ಆಗಿರೋ ಒಂದು ಫಂಕ್ಷನ್ ಯಾವುದು, ಅದು ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನ್ ಒಳಗಡೆನೂ ಒಂದು ಡಿಕ್ಲರೇಷನ್ ಅಂತ ಇದೆ ನೋಡಿ. ಲೆಫ್ಟ್ ಸೈಡ್ ಅಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಮೇನ್ ಫಂಕ್ಷನ್ ನಲ್ಲಿನೂ ಒಂದು ಡಿಕ್ಲರೇಷನ್ ಅಂತ ಇದೆ. ಆಮೇಲೆ ಮೇನ್ ಮೇಲ್ಗಡೆನೂ ಒಂದು ಡಿಕ್ಲರೇಷನ್ ಅಂತ ಇದೆ. ಮೇನ್ ಒಳಗಡೆ ಇರೋ ಡಿಕ್ಲರೇಷನ್ ಏನದು, ಅದಕ್ಕೆ ನಾವೇನಂತ ಕರಿತೀವಿ, ಲೋಕಲ್ ಡಿಕ್ಲರೇಷನ್. ಮೇನ್ ಹೊರಗಡೆ ಏನಿದೆ ಅದು ಗ್ಲೋಬಲ್ ಡಿಕ್ಲರೇಷನ್. ಗ್ಲೋಬಲ್ ಅಂದ್ರೆ ನೀವು ಡಿಕ್ಲೇರ್ ಮಾಡಿರೋ ಪ್ರೋಗ್ರಾಮ್ ಎಲಿಮೆಂಟ್ಸ್ ಎಲ್ಲಾ ಫಂಕ್ಷನ್ಗೂ ವರ್ಕ್ ಆಗುತ್ತೆ, ಎಲ್ಲಾ ಫಂಕ್ಷನ್ಗೂ ಅವೈಲೇಬಲ್ ಇರುತ್ತೆ, ಎಲ್ಲಾ ಫಂಕ್ಷನ್ಗೂ ಅದು ಅದರದ್ದು ಸ್ಕೋಪ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಅದೇ ಲೋಕಲ್ ಡಿಕ್ಲರೇಷನ್ ಮಾಡಿದ್ರೆ ಅದು ಮೇನ್ ಫಂಕ್ಷನ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಮತ್ತೆ ಬೇರೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಅದರಲ್ಲಿ ವರ್ಕ್ ಆಗೋದಿಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ, ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಅದನ್ನ ನಾನು ಇಲ್ಲಿ ಬರಿತೀನಿ, ಸಾರಿ. ಗ್ಲೋಬಲ್ ಡಿಕ್ಲರೇಷನ್ ಅಥವಾ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ನಾವು ವೇರಿಯೇಬಲ್ಸ್ ಅಥವಾ ಫಂಕ್ಷನ್ಸ್, ಅರೇಸ್ ಏನೇನ್ ಯೂಸ್ ಮಾಡ್ತೀವಿ ಅವಕ್ಕೆಲ್ಲ ನಾವು ಪ್ರೋಗ್ರಾಮ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದ ಪ್ರೋಗ್ರಾಮ್ ಎಲಿಮೆಂಟ್ಸ್ ಡಿಕ್ಲೇರ್ಡ್ ಇನ್ ದಿಸ್ ಏರಿಯಾ ಆರ್ ದಿಸ್ ಸ್ಕೋಪ್. ಇಲ್ಲಿ ಮೇಲ್ಗಡೆ ಏನ್ ಡಿಕ್ಲೇರ್ ಮಾಡ್ತಾರೆ ಆ ಏರಿಯಾನಲ್ಲಿ ಏನಾದ್ರೂ ನೀವು ಡಿಕ್ಲೇರ್ ಮಾಡಿದ್ರೆ ಆ ವೇರಿಯೇಬಲ್ಗಳು ಅಥವಾ ಆ ಪ್ರೋಗ್ರಾಮ್ ಎಲಿಮೆಂಟ್ಸ್ಗಳನ್ನ ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡ್ಕೋಬಹುದು. ಕ್ಯಾನ್ ಬಿ ಯೂಸ್ಡ್ ಎನಿವೇರ್ ಇನ್ ದ ಪ್ರೋಗ್ರಾಮ್. ಎನಿವೇರ್ ಇನ್ ದ ಪ್ರೋಗ್ರಾಮ್. And this declaration is called as global declaration. For example, ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ನಾನು BCA ಕ್ಲಾಸ್ಗೆ ಟೀಚ್ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ. ನನಗೆ BCA ಸ್ಟೂಡೆಂಟ್ಸ್ ಮಾತ್ರ ಪರಿಚಯ ಇರ್ತಾರೆ, ಅಂದ್ರೆ ನಾನು ಲೋಕಲ್ ಟು ದ BCA. ಬಟ್ BCom ಅಥವಾ BSc ಸ್ಟೂಡೆಂಟ್ಸ್ಗೆ ನನ್ನ ಬಗ್ಗೆ ನೀವು ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಬಿಕಾಸ್ ಐ ಆಮ್ ನಾಟ್ ಗ್ಲೋಬಲ್, ಐ ಆಮ್ ಜಸ್ಟ್ ಲೋಕಲ್ ಟು BCA. ಬಟ್ ಪ್ರಿನ್ಸಿಪಲ್ ಅಂತ ಇರ್ತಾರೆ, ಅವ್ರು ಏನು ಗ್ಲೋಬಲ್ ಟು ಹೋಲ್ ಕಾಲೇಜ್, ಅವರು ಕಂಪ್ಲೀಟ್ಲಿ ಗ್ಲೋಬಲ್ ಆಗಿರ್ತಾರೆ, ಅವ್ರದ್ದು ಅವೈಲೇಬಿಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ಮೈ ಸ್ಕೋಪ್ ಈಸ್
ಇನ್ ಓನ್ಲಿ ಮೈ ಕ್ಲಾಸ್, ನನ್ನ ಸ್ಕೋಪ್ ನನ್ನ ಕ್ಲಾಸಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಐ ಆಮ್ ಲೋಕಲ್ ಟು ಮೈ ಕ್ಲಾಸ್, ಬಟ್ ಪ್ರಿನ್ಸಿಪಲ್ ಈಸ್ ಗ್ಲೋಬಲ್ ಟು ಆಲ್ ದ ಕ್ಲಾಸಸ್. ದಟ್ ಈಸ್ ಕಾಲ್ಡ್ ಗ್ಲೋಬಲ್ ಡಿಕ್ಲರೇಷನ್ ಅಂತ ನಾವು ಹೇಳ್ತೀವಿ. ಹಂಗಂದ್ರೆ ಗ್ಲೋಬಲ್ ಡಿಕ್ಲರೇಷನ್ ಏರಿಯಾನಲ್ಲಿ ನೀವೇನ್ ಪ್ರೋಗ್ರಾಮ್ ಎಲಿಮೆಂಟ್ಸ್ ಡಿಕ್ಲೇರ್ ಮಾಡಿರ್ತೀರಿ ಅವುಗಳನ್ನ ಎಲ್ಲಿ ಬೇಕಾದಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಅರ್ಥ ಆಯ್ತಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಮೇನ್ ಫಂಕ್ಷನ್. ನಾನಿಲ್ಲಿ ಬರಿತೀನಿ ಮೇನ್ ಫಂಕ್ಷನ್. ಫಂಕ್ಷನ್ಗಳನ್ನು ನಾವು ರೌಂಡ್ ಬ್ರಾಕೆಟ್ ಇಂದ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಮೇನ್ ಫಂಕ್ಷನ್. ನಾನಿಲ್ಲಿ ಮುಂದೆ ಮೇನ್ ಫಂಕ್ಷನ್ ಅಂತ ಬರಿತೀನಿ. ಅಂಡ್ ವಾಟ್ ಇಟ್ ಈಸ್ ಮೇನ್ ಫಂಕ್ಷನ್ ಅಂದ್ರೆ ಏನು? ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ಪ್ರತಿಯೊಂದು ಸಿ ಪ್ರೋಗ್ರಾಮ್ ನಲ್ಲಿನೂ ಮೇನ್ ಫಂಕ್ಷನ್ ಇದ್ದೇ ಇರುತ್ತೆ. ಅಂಡ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ವಿತ್ ದ ಮೇನ್ ಫಂಕ್ಷನ್. ನಿಮ್ ಪ್ರೋಗ್ರಾಮ್ ಎಲ್ಲಿಂದ ಎಕ್ಸಿಕ್ಯೂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೇನ್ ಫಂಕ್ಷನ್ ಇಂದಾನೇ ಎಕ್ಸಿಕ್ಯೂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಐ ವಿಲ್ ರೈಟ್ ಎಕ್ಸಿಕ್ಯೂಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಮೇನ್ ಫಂಕ್ಷನ್. ಪ್ರತಿಯೊಂದು ಸಿ ಪ್ರೋಗ್ರಾಮ್ಸ್ ಅಥವಾ ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಇಂದಾನೇ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಸಿ ಪ್ರೋಗ್ರಾಮ್. ಪ್ರತಿಯೊಂದು ಸಿ ಪ್ರೋಗ್ರಾಮ್ ನಲ್ಲಿನೂ ಮೇನ್ ಫಂಕ್ಷನ್ ಇದ್ದೇ ಇರುತ್ತೆ. ಓಕೆ, ಇಟ್ಸ್ ಅಂಡ್ ಮೇನ್ ಫಂಕ್ಷನ್ ಶುಡ್ ಬಿ ರಿಟರ್ನ್ ಇನ್ ಸ್ಮಾಲ್ ಲೆಟರ್. ಮೇನ್ ಫಂಕ್ಷನ್ ಅನ್ನ ಸ್ಮಾಲ್ ಲೆಟರ್ ಅಲ್ಲಿನೇ ಮೇನ್ ಅಂತ ಬರಿಬೇಕು. ರೌಂಡ್ ಬ್ರಾಕೆಟ್ಸ್ ಯೂಸ್ ಮಾಡಬೇಕು. ಅಂಡ್ ಡೋಂಟ್ ಯೂಸ್ ಸೆಮಿಕೋಲನ್. ಯಾಕಂದ್ರೆ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೆಮಿಕೋಲನ್ ಅಂದ್ರೆ ಏನು? ಇಟ್ ವಿಲ್ ಎಂಡ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಟರ್ಮಿನೇಟ್ ಮಾಡಕ್ಕೆ ಸೆಮಿಕೋಲನ್ ಯೂಸ್ ಮಾಡ್ತೀವಿ. ನೀವು ಮೇನ್ ಫಂಕ್ಷನ್ ಅಲ್ಲಿ ಸೆಮಿಕೋಲನ್ ಹಾಕ್ಬಿಟ್ರೆ ಇಲ್ಲಿಗೆ ಅದು ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ದಟ್ಸ್ ವೈ ವಿ ಆರ್ ನಾಟ್ ಯೂಸಿಂಗ್ ಸೆಮಿಕೋಲನ್ ಇನ್ ಮೇನ್ ಫಂಕ್ಷನ್. ಅರ್ಥ ಆಯ್ತಾ? ಪ್ರತಿಯೊಂದು ಸಿ ಪ್ರೋಗ್ರಾಮ್ ಅಲ್ಲಿ ಮೇನ್ ಫಂಕ್ಷನ್ ಇದ್ದೇ ಇರುತ್ತೆ. ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದೀಸ್ ಬ್ರೇಸಸ್. ಬ್ರಾಕೆಟ್ಸ್ ಗಳು ಏನು ಅಂತ ನೋಡೋಣ. ಅದಕ್ಕೆ ಏನಂತ ಕರಿತೀವಿ ನಾವು? ಬ್ರೇಸಸ್ ಅಂತ ಕರಿತೀವಿ. ಬ್ರೇಸಸ್ ಅಂದ್ರೆ ಇವು. ಓಕೆ, ಇಲ್ಲಿ ನೋಡ್ಬೋದು ನೀವು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನಲ್ಲಿ ಇಲ್ಲೊಂದು ಬ್ರಾಕೆಟ್ ಇದೆ, ಇದಕ್ಕೆ ಬ್ರೇಸ್ ಅಂತ ಕರಿತೀವಿ. ಇಲ್ಲೊಂದು ಬ್ರಾಕೆಟ್ ಇದೆ. ಒಂದಕ್ಕೆ ನಾವು ಓಪನಿಂಗ್ ಬ್ರೇಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಲೋಸಿಂಗ್ ಬ್ರೇಸ್ ಅಂತ ಕರಿತೀವಿ. ಪ್ರತಿಯೊಂದು ಸಿ ಪ್ರೋಗ್ರಾಮ್ ನಲ್ಲಿನೂ ಕರ್ಲಿ ಬ್ರಾಕೆಟ್ಸ್ ನಾವು ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಮೇನ್ ಫಂಕ್ಷನ್ ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಎವ್ರಿ ಸಿ ಪ್ರೋಗ್ರಾಮ್ ಯೂಸಸ್ ಎ ಪೇರ್ ಆಫ್ ಕರ್ಲಿ ಬ್ರಾಕೆಟ್ಸ್, ಅಥವಾ ನಾವು ಅದಕ್ಕೆ ಬ್ರೇಸಸ್ ಅಂತ ಕರಿತೀವಿ. ಇಲ್ಲಿ ದ ಲೆಫ್ಟ್ ಬ್ರೇಸ್ ಅಥವಾ ಲೆಫ್ಟ್ ಬ್ರಾಕೆಟ್, ದ ಲೆಫ್ಟ್ ಬ್ರೇಸ್ ಇಂಡಿಕೇಟ್ಸ್ beginning of the main function. beginning of the main function. ಮೇನ್ ಫಂಕ್ಷನ್ ಸ್ಟಾರ್ಟ್ ಆಯ್ತು, ಬೆಗಿನ್ ಆಯ್ತು ಅಂತ ಹೇಳಕ್ಕೆ we have opening brace, and the right brace ಅಥವಾ closing brace indicates the end of the main function. the end of the main function ಅಂದ್ರೆ ನಮ್ದು ಆಲ್ಮೋಸ್ಟ್ ಕೋಡ್ ಏನ್ ಬರಿತೀವಿ ಯೂಶುವಲಿ ದೇ ಆರ್ ಇನ್ಸೈಡ್ ಮೇನ್ ಫಂಕ್ಷನ್. ಆ ಮೇನ್ ಫಂಕ್ಷನ್ ಅಥವಾ ನಿಮ್ ಕೋಡಿಂಗ್ ಮುಗೀತು ಅಂದ್ರೆ ನಾವು ಮೇನ್ ಫಂಕ್ಷನ್ ಇಂದ ಅದನ್ನ ಕ್ಲೋಸಿಂಗ್ ಬ್ರೇಸ್ ಇಂದ ಕ್ಲೋಸ್ ಮಾಡ್ತೀವಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಮೇನ್ ಫಂಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಓಪನಿಂಗ್ ಬ್ರೇಸ್ ಯೂಸ್ ಮಾಡಿದ್ದೀವಿ. ಮೇನ್ ಫಂಕ್ಷನ್ ಎಂಡ್ ಆಯ್ತು ಅಂದ್ರೆ ಕ್ಲೋಸಿಂಗ್ ಬ್ರೇಸ್ ಯೂಸ್ ಮಾಡ್ತೀವಿ. ಬೇರೆ ಬ್ರಾಕೆಟ್ ಯೂಸ್ ಮಾಡೋ ಹಾಗಿಲ್ಲ, ಬಿಕಾಸ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಅದೇ ಬ್ರಾಕೆಟ್ ಅನ್ನೇ ನಾವು ಯೂಸ್ ಮಾಡಬೇಕು. ಓಕೆ,
ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ದಟ್ ಡಿಕ್ಲರೇಷನ್ ಪಾರ್ಟ್. ಡಿಕ್ಲರೇಷನ್ ಅಂದ್ರೆ ಏನು ಅಂತ ನೋಡೋಣ. ಅಂಡ್ ಆಲ್ರೆಡಿ ನಾನು ಹೇಳಿದೆ ಡಿಕ್ಲರೇಷನ್ ಅಂದ್ರೆ ಏನು. ನಾವು ಯಾವ್ಯಾವ ಪ್ರೋಗ್ರಾಮ್ ಎಲಿಮೆಂಟ್ಸ್ ಅನ್ನ ನಮ್ಮ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಮೊದಲೇ ಡಿಕ್ಲೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ 5 ಜನ ಊಟಕ್ಕೆ ಬರ್ತಾರೆ ಅಂತ ನೀವು ಮೊದಲೇ ಹೇಳಿಬಿಟ್ರೆ ಅದಕ್ಕೆ ಏನೇನ್ ಬೇಕು ಅದನ್ನ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಏನಂತೀವಿ ನಾವು ಡಿಕ್ಲರೇಷನ್. ನೀವು ಹೇಳಲಾರ್ದೇನೆ ಬಹಳ ಜನ ಮನೆಗೆ ಊಟಕ್ಕೆ ಬಂದ್ಬಿಟ್ರೆ ಏನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಅದೇ ತರ ಇಲ್ಲಿ ಕೂಡ ಡಿಕ್ಲರೇಷನ್ ಅಂದ್ರೆ ನಿಮ್ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಎಲಿಮೆಂಟ್ಸ್ ಅನ್ನ ಮೊದಲೇ ನೀವು ಯೂಸ್ ಮಾಡ್ಕೋತಿದ್ದೀರಿ ಅಂತ ಮೊದಲೇ ಹೇಳ್ಬಿಟ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಕಂಪೈಲರ್ ಟು ಅಲೋಕೇಟ್ ದ ಮೆಮರಿ. It is the part of C program where all the variables or all the program elements are declared. ನಾನು ಇಲ್ಲಿ ಬರೀತೀನಿ. It is the part of C program or structure ನಲ್ಲಿ ಒಂದು part where all the program elements are declared used in the program. ನಾವು ಪ್ರೋಗ್ರಾಮ್ ಅಲ್ಲಿ ಏನೇನ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಏನ್ ಮಾಡಬೇಕು, ಮೊದಲೇ ಡಿಕ್ಲೇರ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಡಿಕ್ಲರೇಷನ್. ಅಂಡ್ ದಿಸ್ ಈಸ್ ಕಾಲ್ಡ್ ಲೋಕಲ್ ಡಿಕ್ಲರೇಷನ್ ಬಿಕಾಸ್ ಇದು ಮೇನ್ ಫಂಕ್ಷನ್ಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ, ಲೋಕಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಾ? ಅಂಡ್ ದ ನೆಕ್ಸ್ಟ್ ಪಾರ್ಟ್ ಈಸ್ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಆಕ್ಚುಯಲ್ ಕೋಡಿಂಗ್ ನೀವು ಏನ್ ಮಾಡ್ತಿರಲ್ಲ ಅದಕ್ಕೇನಂತ ನಾವೇನ್ ಕರಿತೀವಿ, ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಷ್ಟೊತ್ತವರೆಗೂ ನಾವು ಏನ್ ನೋಡಿದ್ವಿ, ನಮ್ಮ ಪ್ರೋಗ್ರಾಮ್ಗೆ ಏನ್ ಸಪೋರ್ಟಿಂಗ್ ಫೈಲ್ಸ್ ಬೇಕು ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದ್ವಿ ಅಲ್ಲಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ನಲ್ಲಿ. ಆಮೇಲೆ ಮೇನ್ ಪ್ರೋಗ್ರಾಮ್ ಇಂದ ನಮ್ಮ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನನ್ನ ಪ್ರೋಗ್ರಾಮ್ಗೆ ಏನೇನ್ ಪ್ರೋಗ್ರಾಮ್ ಎಲಿಮೆಂಟ್ಸ್ ಬೇಕು ಅದನ್ನೆಲ್ಲ ನಾವು ಡಿಕ್ಲೇರ್ ಮಾಡ್ತೀವಿ. ಈಗ ಆಕ್ಚುಯಲ್ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ ಗಳನ್ನ ಬರಿತೀವಿ. ಅದಕ್ಕೇನಂತೀವಿ, ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಅದನ್ನ ನಾನು ಇಲ್ಲಿ ಬರಿತೀನಿ. These are the instructions. These are the instructions to the computer to perform some specific operations. ಅಂದ್ರೆ ಇದು ಆಕ್ಚುಯಲ್ ಕೋಡಿಂಗ್ ಲೈನ್ಸ್ಗೆ ನಾವು ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಹಾಗಿದ್ರೆ ಏನು ಆಪರೇಷನ್ ನೀವು ಮಾಡ್ಬೇಕಂತೀರಿ ಅದನ್ನ ಸ್ಟೇಟ್ಮೆಂಟ್ ಆಗಿ ಬರಿತಾ ಹೋಗ್ತೀರಿ. ದೇ ಆರ್ ಕಾಲ್ಡ್ ಸ್ಟೇಟ್ಮೆಂಟ್ಸ್. ಅಂಡ್ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಇನ್ ಸಿ ಪ್ರೋಗ್ರಾಮ್ ಎಂಡ್ಸ್ ವಿತ್ ಸೆಮಿಕೋಲನ್. ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಸೆಮಿಕೋಲನ್ ಇಂದ ಎಂಡ್ ಆಗುತ್ತೆ. ಇದನ್ನ ನಾವು ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ user defined functions. User defined functions ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಆಲ್ರೆಡಿ ನಾವು ಹೇಳಿದ್ವಿ ಪ್ರತಿಯೊಂದು ಸಿ ಪ್ರೋಗ್ರಾಮ್ ಅಲ್ಲಿ ಮೇನ್ ಫಂಕ್ಷನ್ ಇದ್ದೇ ಇರುತ್ತೆ ಅಂತ. ಓಕೆ, ಮೇನ್ ಫಂಕ್ಷನ್ ಒಳಗಡೆ ನಾವು ಆಕ್ಚುಯಲ್ ಕೋಡಿಂಗ್ ಮಾಡ್ತೀವಿ. ಅದನ್ನ ಬಿಟ್ಟು ನೀವಾಗೆ ನಿಮ್ದೇ ಆದ ಓನ್ ಫಂಕ್ಷನ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ದಟ್ ಈಸ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದಕ್ಕೆ ನಾವು ಏನಂತ ಕರಿತೀವಿ, ಸಬ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಐ ವಿಲ್ ರೈಟ್ ಹಿಯರ್, ದೀಸ್ ಆರ್ ದಿ ಸಬ್ ಪ್ರೋಗ್ರಾಮ್ಸ್. ಅಂಡ್ ಇಟ್ ಆಲ್ಸೋ ಸಬ್ ಪ್ರೋಗ್ರಾಮ್ ಅಂದ್ರೆ ಅಲ್ಲಿ ಕೂಡ ಏನಿರುತ್ತೆ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ. ಸ್ಪೆಸಿಫಿಕ್ ಟಾಸ್ಕ್ ಮಾಡಕ್ಕೋಸ್ಕರ ನಾವು ನಮ್ಮದೇ ಆದ ಓನ್ ಫಂಕ್ಷನ್ ನಾವು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ತೋರಿಸಿದೆ,
SQRT ಅನ್ನೋದು ಒಂದು ಫಂಕ್ಷನ್. ಇದು ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಇಟ್ ಈಸ್ ಗಿವನ್ ಬೈ ದ ಸಿ ಸಾಫ್ಟ್ವೇರ್ ಇಟ್ ಸೆಲ್ಫ್. ಇದೇ ತರ ನಿಮ್ಮದೇ ಆದ ಓನ್ ಫಂಕ್ಷನ್ ನೀವು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರೀತಾರೆ. ಓಕೆ, ಗೊತ್ತಾಯ್ತಾ? ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಲೈನ್ ಬೈ ಲೈನ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ವಿ. ಇದರ ಮೇಲೆ ಸಮ್ ಸಿಂಪಲ್ ಎಕ್ಸಾಂಪಲ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.